ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ದಿನ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಕಸ ಎಲ್ಲ ಗುಡಿಸ್ಕೋತಾ ಮನೆಯೆಲ್ಲ ಫುಲ್ಲು ನೆನ್ನೆ ನನ್ನ ಮಗಳು ಫುಲ್ ಮೆಸ್ಸಿ ಮಾಡಿಬಿಟ್ಟಿದ್ಲು. ಅದು ಇದು ಹಳ್ಳಿ ಕೆಳಗಡೆ ಬಿದ್ದುಬಿಟ್ಟಿತ್ತು. ಬೆಳಗ್ಗೆ ಎದ್ದರೆ ಫಸ್ಟು ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಮೆಸ್ಸಿಯಾಗಿರೋದನ್ನ ಕ್ಲೀನ್ ಮಾಡೋ ತನಕ ನನಗೆ ಸಮಾಧಾನನೇ ಆಗೋಲ್ಲ. ಮಲ್ಕೊಳ್ಳೋದು ಅವಳು ಬೆಳಗ್ಗೆ ಎದ್ಬಿಟ್ಟು ನನ್ನ ಜೊತೆ ಎದ್ಬಿಡ್ಬೇಕು. ಹಾಗಾಗಿ ನಾನು ಎದ್ದಿದ ತಕ್ಷಣ ನಿಧಾನಕ್ಕೆ ಅವಳನ್ನು ಜೋಲಿಲಿ ಹಾಕಿ ತೂಗ್ಬಿಟ್ಟು ಹೋಗ್ಬಿಡ್ತೀನಿ ನಾನು. ಇಲ್ಲಾಂದರೆ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ ಬೆಳಗ್ಗೆ ಎದ್ಬಿಟ್ರೆ. ಮುಂದೆ ಕಸ ಗುಡಿಸೋಣ ಅಂತ, ಇವತ್ತು ವಾರ ಬೇರೆ ಅಲ್ವಾ, ಕಸ ಗುಡಿಸೋಣ ಅಂತ ಕಸ ಗುಡಿಸಿ ಮನೆ ಮುಂದೆ ನೀರೆಲ್ಲ ಹಾಕಿ ರಂಗೋಲಿ ಬಿಡೋಣ ಅಂತ. ಆದರೆ ಡೈಲಿ ನಾನು ರಂಗೋಲಿ ಬಿಡೋಕ್ಕಾಗೋದಿಲ್ಲ ನೀರು ಹಾಕಿ, ಯಾಕಂದರೆ ಪಾಪು ಒಂದೊಂದು ಸತಿ ಬೇಗ ಎದ್ಬಿಡ್ತಾಳೆ. ಮುಂದೆ ನೀರು ಹಾಕೋಕ್ಕೂ ಬಿಡಲ್ಲ. ಅವಳನ್ನ ಎತ್ಕೊಂಡು ನಾನೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಮ್ಮ ಮನೆಯವ್ರು ಬೆಳಗ್ಗೆನೇ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಅವರು ಹೋದರೆ ಮತ್ತೆ ತಿಂಡಿಗೆ ಬರೋದು. ಹಾಗಾಗಿ ನಾನು ಡೈಲಿ ಎಲ್ಲ ನೀರು ಹಾಕೋಕ್ಕೆ ಹೋಗಲ್ಲ. ಬಟ್ ಇವತ್ತು ವಾರ ಅಂತ ಹಾಕ್ತಾಯಿದ್ದೀನಿ. ಮತ್ತು ನಾನು ಅಡುಗೆ ಮನೆಗೆ ಬಂದು ನೀರು ಕಾಯಿಸ್ಕೊಂಡು ಫಸ್ಟು ಒಂದು ಲೋಟ ಬಿಸಿನೀರು ಕುಡಿತೀನಿ. ಮತ್ತು ಕೆಲವೊಂದು ಪೌಡ್ರುಗಳು ವೆಯ್ಟ್ ಲಾಸ್ ಪೌಡ್ರುಗಳಂತ ಮಾಡ್ಕೊಂಡಿದ್ದೀನಿ ಪಾಪು ಆದಮೇಲೆ. ಅಂದರೆ ವೆಯ್ಟ್ ಲಾಸ್ ಆಗಲಿಕ್ಕೆ ಅಂತಲೇ ಮಾಡ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಮೆಂತ್ಯ ಸೊಪ್ಪು ಇವನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಟ್ಕೊಂಡು, ಮತ್ತು ಅದಕ್ಕೆ ಮೆಂತ್ಯ, ಜೀರಿಗೆ, ಅಜ್ವೈನ, ಓಂಕಾಳು ಇವೆಲ್ಲ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ಪೌಡ್ರ್ ಮಾಡಿಕೊಂಡು ಇವೆರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಜಸ್ಟ್ ಒಂದು ಹಾಫ್ ಸ್ಪೂನು ಒಂದು ವೀಕ್ಲಿ ಟ್ವೈಸ್ ಅಷ್ಟೇ ತೊಗೊತೀನಿ. ಯಾಕಂದರೆ ನುಗ್ಗೆ ಸೊಪ್ಪು ತುಂಬ ಹೀಟ್ ಆಗಿರೋದ್ರಿಂದ ಬಾಡಿ ತುಂಬ ಹೀಟ್ ಆಗಿಬಿಡುತ್ತೆ ನನಗೆ. ಮತ್ತು ನನ್ನ ಬಾಡಿ ತುಂಬ ಹೀಟ್ ಆಗಿರೋದ್ರಿಂದ ವಾರಕ್ಕೆ 2 ಸತಿ ತೊಗೊತೀನಿ ಅಷ್ಟೇ. ಅದ್ರ ಜೊತೆ ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತೀನಿ. ಹೊರಗಡೆ ಬಂದೆ, ಹಿಂದುಗಡೆ ಬಂದು ಸ್ವಲ್ಪ ಹೊತ್ತು ಹಿಂದುಗಡೆ ನಮ್ಮ ತೋಟ ಇದೆ, ಅದನ್ನು ನೋಡಿಕೊಂಡು ಆರಾಮಾಗಿ ಕುಡಿತಾ ಇದ್ದೀನಿ. ಅದನ್ನೆಲ್ಲ ನೋಡಿಕೊಂಡು, ಗಿಡಗಳನ್ನೆಲ್ಲ ನೋಡಿಕೊಂಡು, ಪಕ್ಷಿಗಳನ್ನೆಲ್ಲ ನೋಡ್ಕೊಂಡು ಕುಡಿತಾ ಇದ್ದರೆ ಏನೋ ಒಂಥರ ಸಮಾಧಾನ ಅಲ್ವಾ. ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಕ್ಯಾರೆಟು, ಬೀನ್ಸ್ ಮತ್ತು ಆಲೂಗಡ್ಡೆ ಎಲ್ಲ ಹೆಚ್ಕೋತಾ ಇದ್ದೀನಿ. ಬೆಳಗ್ಗೆ ಆದರೆ ಸಾಕು ತಿಂಡಿ ಏನು ಮಾಡೋದು ಅಂತಲೇ ತಲೆ ಕೆಟ್ಟು ಹೋಗ್ಬಿಡುತ್ತೆ ನಮ್ಮ ಹೆಣ್ಮಕ್ಳಿಗೆ. ಜಾರಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು, ಒಂದು ಪೀಸ್ ಚಕ್ಕೆ ಹಾಕ್ಕೊಂಡು, ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನನ್ನ ಮಗಳು ಬೇರೆ ಮಲಗಿದ್ದಾಳೆ. ಸ್ವಲ್ಪ ಮಿಕ್ಸಿ ಸೌಂಡ್ ಆದರೂ ಕೂಡ ಬೇಗ ಎದ್ದು ಬಿಡ್ತಾಳೆ. ಅದೊಂದು ಪ್ರಾಬ್ಲಮ್ ನನಗೆ. ಅದು ಕಡಾಯಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಲ್ಲ. ಇವಾಗ ಕಲಿತುಬಿಡ್ತೀನಿ. ಆವಾಗ ಜಾಸ್ತಿ ಎಣ್ಣೆ ಹಾಕೋತಿದ್ದೆ, ಬಟ್ ಇವಾಗ ಕಮ್ಮಿನೇ ಎಣ್ಣೆ ಯೂಸ್ ಮಾಡಬೇಕು, ರೇಟ್ ಜಾಸ್ತಿ ಆಗಿದೆ. ಸ್ವಲ್ಪ ಜೀರಿಗೆ ಮತ್ತು ಸೋಂಪು, ಚಕ್ಕೆ, ಲವಂಗ ಹಾಕ್ಕೊಂಡು, ಪಲಾವ್ ಎಲೆ ಇತ್ತು ನಮ್ಮನೆ ಹಿಂದ್ಗಡೆ ಬೆಳೆದಿತ್ತು, ಪಲಾವ್ ಎಲೆ ಹಾಕ್ಕೊಂಡು ಲೈಟಾಗಿ ಹಂಗೆ ಹುರ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಏನಂದರೆ ಎಲ್ಲರೂ ಬೆಳಗ್ಗೆ ರೈಸ್ ಐಟಮ್ ಆದರೆ ಇಷ್ಟಪಡೋದಿಲ್ಲ, ಬಟ್ ನಮಗೆಲ್ಲ ಬೆಳಗಾದ್ರೆ ರೈಸ್ ಐಟಮ್ಸೇ ಇರಬೇಕು. ಸೋಂಪು ಹಾಕಿದ್ರೆ ಘಮ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಸ್ವಲ್ಪ ಒಂದು ಈರುಳ್ಳಿನ ಹಚ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಅದು ಕೂಡ ಲೈಟಾಗಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹಾಕ್ಕೊಂಡು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಲೈಟಾಗಿ ಈ ಥರ ಕೈ ಬಿಟ್ಟರೆ ಫ್ರೈ ಮಾಡಿಕೊಂಡು, ಹಾಗೆ ಟೊಮೊಟೊ ಕೂಡ ಒಂದು ಹೆಚ್ಕೊಂಡಿದ್ದೆ. ಕೆಲವು ಟೊಮೊಟೊ ಹಾಕೋತಾರೆ, ಕೆಲವು ಟೊಮೊಟೊ ಹಾಕೊಳ್ಳೋದಿಲ್ಲ. ಬಟ್ ನನಗೆ ಟೊಮೊಟೊ ಟೇಸ್ಟ್ ಇಷ್ಟ ಆಗುತ್ತೆ. ಟೊಮೊಟೊ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡು, ಹಾಗೆ ನಾನು ಬಟಾಣಿ ಕಾಳನ್ನ ರಾತ್ರಿ ನೆನೆಸಿರಲಿಲ್ಲ, ಬೀನ್ಸ್ ಕಾಳಿತ್ತು, ಬೀನ್ಸ್ ಕಾಳು ತರಕಾರಿನೆಲ್ಲ ಹಾಕ್ಕೊಂಡು ಹಾಗೆ ಲೈಟಾಗಿ ಹುರ್ಕೋತಾ ಇದ್ದೀನಿ. ಚಿಟಿಕೆ ಅರಶಿನ ಕೂಡ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೆನ್ನಾಗಿ ಕೊಡುತ್ತೆ ಹಸಿರಿಗೆ. ಆಮೇಲೆ ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಹುರ್ಕೋತಾ ಇದ್ದೀನಿ. ನಾನು ಅಡುಗೆ ಮಾಡೋದನ್ನ 8ನೇ ಕ್ಲಾಸಿಂದಲೇ ಕಲ್ತಿದ್ದೆ. ನಮ್ಮಮ್ಮಿ ನೋಡಿ ನಾನು ಕೂಡ ಅಡುಗೆ ಮಾಡೋದನ್ನ ಕಲಿತೆ. ನಾನು ನನ್ನ ತಂಗಿ ಇಬ್ಬರು ಕೂಡ ಚೆನ್ನಾಗಿ ಅಡುಗೆ ಮಾಡ್ತೀವಿ. ಹೆಣ್ಮಕ್ಳು ಆ್ಯಕ್ಚುಲಿ ಎಲ್ಲನೂ ಕಲ್ತಿರಬೇಕು ಅಂತ ನನ್ನ ಅನಿಸಿಕೆ. ಅವ್ರು ನಿನಗೆ ಅದು ಬರಲ್ಲ ಇದು ಬರಲ್ಲ ಅಂತ ಇನ್ನೊಬ್ಬರು ನಮ್ಗೆ ಯಾರು ಹೇಳಬಾರ್ದು. ಎಲ್ಲನೂ ಕಲ್ತಿರಬೇಕು. ನಾನು ಕೂಡ ಹಾಗೆ ಎಲ್ಲನೂ ಕಲ್ತಿದ್ದೀನಿ. ನನಗೆ ನನ್ನ ಹಸ್ಬೆಂಡ್ಗೆ 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ಕೊಂಡು, ನೀರು ಕುದಿಯೋಕ್ಕೆ ಬಂದಿದ್ದ ತಕ್ಷಣವೇ ಅಕ್ಕಿ ಹಾಕ್ಕೊಂಡು, ಉಪ್ಪೆಲ್ಲ ಹಾಕ್ಕೊಂಡು ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. 2 ವಿಷಲ್ ಆದರೆ ಸಾಕು. ಹಾಗೆ ಅಡುಗೆ ಮನೆಯೆಲ್ಲ ಸ್ವಲ್ಪ ಕಸ ಆಗಿತ್ತಲ್ಲ, ಎಲ್ಲ ಕ್ಲೀನಾಗಿ ಅಡುಗೆ ಮನೆಯನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಂಡ್ರೆ ಸಮಾಧಾನ. ನಮ್ಮ ಮನೆಯವ್ರು ನೆನ್ನೆ ಮಾವಿನ ಹಣ್ಣು ತಂದು ಕೊಟ್ಟಿದ್ರು.
ಅದನ್ನು ನಾನು ಓಪನೇ ಮಾಡಿ ನೋಡಿರಲಿಲ್ಲ. ನನ್ನ ಮಗಳು ಬಿಡಲೇ ಇಲ್ಲ. ಮತ್ತು ನನ್ನ ಮಗಳು ಕೈಯಲ್ಲೆಲ್ಲ ಹಿಂಸೆ ಮಾಡಿಬಿಡ್ತಾಳೆ. ಘಮ 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 ಅಂತ ಮನೆಯೆಲ್ಲ ಸ್ಮೆಲ್ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಈಗಂತೂ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಏನೇನು ರೆಸಿಪಿ ಮಾಡೋಣ ಅಂತಲೇ ಅನ್ಕೋತಾ ಇರ್ತೀನಿ. ಹಾಗೆ ತಿನ್ನೋದಕ್ಕಿಂತ ಏನಾದ್ರು ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಅಷ್ಟರಲ್ಲಿ ನನ್ನ ಮಗಳು ಅಳ್ತಾ ಇದ್ಲು ಜೋರಾಗಿ ಕೂತ್ಕೊಂಡು. ಅವಳಿಗೆ ಕನಸು ಬೀಳ್ತಾವಂತಲ್ಲ ಮಕ್ಕಳಿಗೆ, ಇವಾಗ ಚಿಕ್ಕ ಮಕ್ಕಳಿಗೆ. ಹಾಗಾಗಿ ಅಳ್ತಾ ಇದ್ದು ನಿದ್ದೆಗಣ್ಣಲ್ಲೇ ಓಡೋಗಿ ತೂಗಿ ಮಲಗಿಸ್ತಾ ಇದ್ದೆ. ಅವಳಿಗೆ ಸ್ವಲ್ಪ ಹೊತ್ತಿಗೆಲ್ಲ ಮಲಗೋದೇ ಇಲ್ಲ. ಅವಳು ಹೆಂಗೋ ತೂಗಿಸ್ಬಿಟ್ಟು ಹೂವು ನೋಡಿದ್ರೆ ಹೂವು ಚೆನ್ನಾಗಿ ಬಿಟ್ಟಿತ್ತು ಮನೆ ಹಿಂದ್ಗಡೆ. ಓಕೆ, ದೇವ್ರಿಗಾದ್ರು ಮುಡಿಸೋಣ ಅಂತ ಅಂದ್ಕೊಂಡು ಹೂವನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹಂಗೆ ವೀಡಿಯೋ ಮಾಡ್ಕೋತಾ ಇದ್ದೆ. ಬೆಳಗ್ಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವ್ರಿಗೆ ಮುಡಿಸಿದ್ರೇ ಒಂಥರ ಖುಷಿ, ಗಿಡದಲ್ಲಿದ್ರೇ ಇನ್ನೊಂಥರ ಖುಷಿ ಅಲ್ವಾ ಹೂವು ನೋಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ಜೋರಾಗಿ ಕೂಗೋ ಸೌಂಡ್ ಕೇಳಿಸ್ತು. ಓಡೋಗಿ ಎತ್ಕೊಂಡೆ. ಅಷ್ಟರಲ್ಲಿ ಎದ್ಬಿಟ್ಟಿದ್ಲು. ತೂಗಿದ್ರು ಕೂಡ ಮಲಗಲಿಲ್ಲ. ನೋಡ್ರಿ ಇಲ್ಲಿ ನನ್ನ ಮಗಳು ಇವಳೆ. ಪಕ್ಕದ ಮನೆ ಹುಡುಗಿ ಒಂದು ಬಂದಿತ್ತು. ಆ ಹುಡುಗಿ ಜೊತೆ ಸ್ವಲ್ಪ ಆಟ ಆಡ್ತಾಳೆ. ಇನ್ನು ಯಾವ ಮಕ್ಳ ಜೊತೆನೂ ಆಟ ಆಡೋಲ್ಲ ಅವಳು. ಹಾಗೆ ಅಭ್ಯಾಸ ಆಗಿಬಿಟ್ಟಿದೆ ಮಕ್ಕಳಿಗೆ. ಯಾರೂ ಇಲ್ಲ ಅಂದರೆ ಅವಳಿಗೆ ಬೇಜಾರಾಗ್ತಾ ಇರುತ್ತೆ. ಆ ಹುಡುಗಿ ಒಂದು ಬಂದು ಹೋಗ್ತಾ ಇರ್ತಾಳೆ. ಆ ಹುಡುಗಿ ಜೊತೆ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾಳೆ. ಇಲ್ಲಾಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಕೆಳಗಡೆ ಇಳಿಸೋ ಹಾಗೆ ಇಲ್ಲ ನನ್ನ ಮಗಳನ್ನ. ಕೈ ಬಿಡಂಗೆ ಇಲ್ಲ, ಎತ್ಕೊಂಡೇ ಇರಬೇಕು ಅವಳನ್ನು. ತುಂಬ ಕಷ್ಟ ಅಲ್ವಾ ಮಕ್ಳನ್ನ ಸಾಕೋದು, ಅಷ್ಟು ಈಸಿ ಅಲ್ವೇ ಅಲ್ಲ. ಆಗಿನ ಕಾಲದಲ್ಲಿ 2-3 ಹೆಂಗೆ ಎತ್ಕೊಂಡ್ರೋದು ನಿಜವಾಗ್ಲೂ. ಇವಾಗಲೂ ಹೇಳ್ತಾರೆ ಒಂದು ಸಾಕಾಗಲ್ಲ ಇನ್ನೊಂದು ಮಾಡ್ಕೊ ಅಂತ ಹೇಳ್ತಾರೆ. ಬಟ್ ಎಷ್ಟು ಕಷ್ಟ ಇದೆ ಒಂದು ಮಕ್ಕಳು ನೋಡ್ಕೊಳ್ಳೋಕ್ಕೆ. ನಮ್ಮನೇಲಿ ಯಾರೂ ಇಲ್ಲ, ನನ್ನ ಹಸ್ಬೆಂಡು, ನಾನು, ನನ್ನ ಮಗಳು ಅಷ್ಟೇ. ತುಂಬ ಕಷ್ಟ ಮಕ್ಕಳು ನೋಡ್ಕೊಳ್ಳೋದು ನಿಜವಾಗ್ಲೂ. ನೋಡೋಣ, ಅಡುಗೆ ಮನೆಗೆ ಹೋಗಿ ಪಲಾವ್ನ ಒಂದು ಸತಿ ತಿರ್ಸ್ಕೊಂಡು, ನನ್ನ ಮಗಳು ಬೇರೆ ಎತ್ಕೊಂಡು ತಿರ್ಸೋಕ್ಕಾಗಲಿಲ್ಲ. ಅಷ್ಟರಲ್ಲಿ ವೀಡಿಯೋ ಆಫ್ ಆಗಿಬಿಟ್ಟಿತ್ತು. ತಿರ್ಸ್ಕೊಂಡು ಒಂದು ಸತಿ ಲೀಡ್ ಕ್ಲೋಸ್ ಮಾಡಿ ಬಂದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದುಬಿಟ್ರೆ ಆವಾಗ ಬಿಸಿ ಹಾಕ್ಕೊಡ್ಬೋದಲ್ಲ ಅಂತ. ಹಿಂದ್ಗಡೆ ನನ್ನ ಮಗಳು ನೋಡ್ರಿ ಆಟ ಆಡ್ತಾ ಇದ್ದಾಳೆ ಅಲ್ಲಿ ಇಲ್ಲಿ ನೋಡಿಕೊಂಡು. ನಾನಂತೂ ನನ್ನ ಫೇಸ್ ಹೇಗಾಗ್ಬಿಟ್ಟಿದೆ ನೋಡ್ರಿ ಪಾಪು ಆದಮೇಲೆ. ಅದಕ್ಕಿಂತ ಮುಂಚೆ ಚೆನ್ನಾಗಿದ್ದೆ. ಬಟ್ ಅವೆಲ್ಲ ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕಲ್ಲ, ತಾಯಿ ಅಂತ ಅಂದಮೇಲೆ ಏನೇ ನೋವಿದ್ರು ಒಂದು ಮಗುಗೋಸ್ಕರ ನಾವೆಲ್ಲ ತಡ್ಕೊಳ್ಳೇಬೇಕು. ಪರವಾಗಿಲ್ಲ, ತಡ್ಕೊಳ್ಳೋಣ, ಮುಂದೆ ಒಳ್ಳೆಯದು. ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆದ್ರೆ ಸಾಕು. ಅವ್ರಿಗೆ ಒಳ್ಳೆ ವಿದ್ಯೆ ಬುದ್ಧಿ ಒಳ್ಳೇದು ಹೇಳಿಕೊಟ್ರೆ ಅದಕ್ಕಿಂತ ಬೇರೆ ಏನೂ ಇಲ್ಲ. ಮಕ್ಳಿಗೆ ಸಂಸ್ಕಾರ ಕಲಿಸ್ಬೇಕು ಫಸ್ಟು. ನನ್ನ ಮಗಳು ನೋಡ್ರಿ ಇಲ್ಲಿ ಹಣೆ ಬಟ್ಟು ಕೀಳೋದು, ಕಿತಾಪತಿ ಮಾಡೋದು, ಈ ಥರ ಎಲ್ಲ ಮಾಡ್ತಾನೆ ಇರ್ತಾಳೆ ಅವಳಂತೂ. ತುಂಬ ಕಿತಾಪತಿ, ತುಂಬ ಚೂಟಿ ನನ್ನ ಮಗಳು ಮಾತ್ರ. ಅದಕ್ಕೆ ಸಣ್ಣ ಇರೋದು. ಕೆಲವ್ರು ಹೇಳ್ತಾರೆ ನನ್ನ ಮಗಳು ದಪ್ಪನೇ ಆಗಿಲ್ಲ, ಇಷ್ಟೇ ಇದ್ದಾಳೆ ಅಂತ. ಅನ್ನೋರಿಗೇನು ಅಂತಲೇ ಇರ್ತಾರೆ. ಮಕ್ಕಳು ದಪ್ಪ ಆಗಿಲ್ಲ, ದಪ್ಪ ಆದರೂ ಕಷ್ಟ, ಸಣ್ಣ ಆದರೂ ಕಷ್ಟ, ಎಲ್ಲದಕ್ಕೂ ಹೇಳ್ತಾರೆ. ನಮಗೆ ಗೊತ್ತು ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಆ ಮಕ್ಕಳನ್ನ ಸಾಕೋದಕ್ಕೆ ಅಂತ. ಅವಳಿಗೆ ವೆಯ್ಟ್ ಗೇನ್ ಮಾಡಿಸೋಣ ಅಂದ್ಕೊಂಡು ನನಗೂ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. ಏನು ತಿನ್ಸಿದ್ರು ಅವಳು ಅಷ್ಟೇ ವೆಯ್ಟ್ ಆಗ್ತಾರೆ. ಇವಾಗ ಇಷ್ಟಿದ್ದೊಳ ನೋಡೇ ಇಲ್ಲ ನಾನು. ಹೋಗ್ಬೇಕು ಒಂದ್ಸತಿ, ಹೋಗಿ ವೆಯ್ಟ್ ಚೆಕ್ ಮಾಡಿಸ್ಕೊಬರ್ಬೇಕು. ತುಂಬ ಚೂಟಿ. ಹೋಗೋಣ ಜಾಲಿ ಸುತ್ತಕ್ಕೆ. ಪಾಪುಗೆ ರೆಡಿ ಮಾಡಿ ನಾನು ರೆಡಿಯಾಗಿ, ಎಲ್ಲರೂ ರೆಡಿಯಾಗಿ ಅಪ್ಪ ಅಮ್ಮ ಎಲ್ಲ ಬರ್ತಿದ್ದಾರೆ. ಒಟ್ಟಿಗೆ ಕೊಪ್ಪಕ್ಕೆ ಹೋಗೋಣ ಅಂತ ಅಂದ್ಕೊಂಡಿನಿ. ಅಲ್ಲೊಂದು ನಮ್ಮ ಆಂಟಿ ಊರಲ್ಲಿ ಕೊಪ್ಪ, ಅಲ್ಲಿ ಕೊಗುರೆ ಅಂತ ಬರುತ್ತಲ್ಲ, ಅಲ್ಲಿಗೆ ಹೋಗೊಂಡು ವಿಸಿಟ್ ಕೊಟ್ಟು ಕೆಲಸ ಮಾಡ್ಕೊಂಡು ಬರೋಣ ಅಂತ. ತುಂಬ ಲಾಂಗ್ ಜರ್ನಿನೇ, ಒಂದು 2.5-3 hours ಜರ್ನಿ ಅದು. ಕರ್ಸೆಲ್ಲ ಇರುತ್ತೆ, ಮಗು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಅವಳಿಗೆ ಕಾರ್ಲೆಲ್ಲ ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಏನೇನೋ ಮಾತಾಡ್ತಾಳೆ ಫ್ರೆಂಡ್ಸ್. ಇವಾಗ ಮಕ್ಕಳು ಬೆಳೀತಾ ಇರೋದನ್ನ ನೋಡೋದಕ್ಕೆ ಖುಷಿ ಆಗುತ್ತೆ ನಿಜವಾಗ್ಲೂ. ಅವನ್ನ ಹೆರೋದೊಂದು ಕಷ್ಟ ಆಯಿತು ಅಂದರೆ ಇನ್ನು ಇವನ್ನ ಮಲಗಿಸೋದು, ಊಟ ಮಾಡಿಸೋದು, ತಿನ್ಸೋದು, ಇದೇ ಒಂದು ಕಷ್ಟ, ಭಾರಿ ಕಷ್ಟ ನಿಜವಾಗ್ಲೂ. ಮಕ್ಕಳು ತುಂಬ ಕಷ್ಟ. ಈಗಿನ ಕಾಲದ ಮಕ್ಕಳು ಏರಿ ಮಕ್ಕಳು ಅಂತಾರೆ. ಒಂದು ನಿಮಿಷ ಕೂಡ ಕೂರೋದಿಲ್ಲ ಅವಳು. ನಂಗೆ ತುಂಬ ಕಷ್ಟ ಆಗುತ್ತೆ ಇರೋದೇ ಒಬ್ಬಳು. ನಮ್ಮ ಮನೆಯವ್ರು ಬರೋಷ್ಟರಲ್ಲಿ ಪಾಪಗೂ ಊಟ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ಬಿಡೋಣ ಅಂತ ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡೆ. ಬಟ್ ನಾನು ಸೆರ್ಲಾಕ್ ಪೌಡ್ರ್ಗಳನ್ನ ಮಾಡಿಟ್ಕೊಂಡಿದ್ದೆ. ತುಂಬ ಡ್ರೈ ಫ್ರೂಟ್ಸ್ ಮತ್ತು ಕಾಳುಗಳು, ಎಲ್ಲ ಕಾಳುಗಳನ್ನ ಹಾಕಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೆ. ಅದನ್ನೇ ಒಂದು 2 ಸ್ಪೂನ್ ಹಾಕಿ ಅದಕ್ಕೆ ನೀರು ಹಾಕಿ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಈ ಥರ ಚೆನ್ನಾಗಿ ಬೇಯೋ ಥರ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾನು ಯಾವಾಗಲೂ ಮಗಳಿಗೆ ತಿನ್ನಿಸ್ತೀನಿ. ತುಪ್ಪ ಹಾಕಿಕೊಟ್ರೆ ಒಳ್ಳೇದಲ್ವಾ, ಬೋನ್ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ಕುತ್ಕೊಂಡು ಆಟ ಆಡ್ತಾ ಇದ್ಲು. ಸ್ವಲ್ಪ ಬಿಸಿ ಇತ್ತಲ್ಲ, ಆರಲಿ ಅಂತ ಸ್ವಲ್ಪ ಇಲ್ಲ ಆಟ ಆಡಿಸ್ತಾ ಇದ್ದೆ. ತಣ್ಣಗಾದ್ಮೇಲೆ ತಿನ್ಸೋಣ ಅಂತ. ಅವಳು ಟಿ ವಿ ನೋಡ್ಕೊಂಡು ಆಟ ಆಡ್ತಿರ್ತಾಳೆ. ಇವಾಗ ಸ್ವಲ್ಪ ಟಿ ವಿ ನೋಡೋದನ್ನ, ಈ ಚಿಂಟು ಟಿ ವಿ, ಹೈಡಿ ಎಲ್ಲ ಬರುತ್ತಲ್ಲ, ಹೈಡಿ ಮತ್ತು ಪಾಂಡ ಮತ್ತು ಕೋಳಿ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ನೋಡ್ತಾ ಇರ್ತಾಳೆ. ಸ್ವಲ್ಪ ಇಲ್ಲ ಫೋನ್ ಅಡಿಕ್ಟ್ ಮಾಡೋದಕ್ಕೆ ನಾನು ಬಿಡ್ತಿಲ್ಲ, ಸ್ವಲ್ಪ ಕಮ್ಮಿ. ತುಂಬ ಮಕ್ಕಳು ಬರೀ ಫೋನ್ ನೋಡಿದೆ ತಿನ್ನೋದೇ ಇಲ್ಲ. ನಾನು ಸ್ವಲ್ಪ ಟಿ ವಿ ತೋರಿಸಿದ್ರೆ ಓಕೆ ಅಲ್ವಾ, ಸ್ವಲ್ಪ ಕುತ್ಕೊಂಡು ನೋಡ್ತಾ ಇರ್ತಾಳೆ, ಏನು ತೊಂದರೆ ಇಲ್ಲ ಅದು.
ಟಿ ವಿ ತೋರಿಸ್ತಾ ಒಂದೆರಡು ಸ್ಪೂನ್ ತಿನ್ನಿಸೋದು, ಏನೋ ಮಾಡಿ ತಿನ್ನಿಸೋದೇ ಒಂದು ಕಷ್ಟ. ಒಂದೊಂದು ಸತಿ ತಿಂತಾಳೆ, ಒಂದೊಂದು ಸತಿ ಅದನ್ನು ಕೂಡ ತಿನ್ನಲ್ಲ, ಹಸ್ಕೊಂಡೇ ಇದ್ಬಿಡ್ತಾಳೆ, ಬೇಕಿದ್ರೆ ತಿನ್ನೋದೇ ಇಲ್ಲ. ಅಷ್ಟರಲ್ಲಿ ನಾನೆಲ್ಲ ರೆಡಿಯಾಗಿ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮ ಮನೆಯವರು ಇಲ್ಲೇ ಏನೋ ಗ್ರಾಮ ಪಂಚಾಯತಿಗೆ ಹೋಗ್ತೀನಿ ಅಂತ ಅಲ್ಲಿ ಹೋಗಿದ್ರು. ಪಾಪು ನೋಡ್ರಿ ಅದು ಇದು ಕೀಳೋದು, ಅಲ್ಲಿ ಫ್ಲಾಗ್ನ ಕೀಳೋದು ಕಿತಾಪತಿ ಮಾಡ್ತಾನೆ ಇರ್ತಾಳೆ ಅವಳಂತೂ. ಅವ್ರ ಪಪ್ಪ ಅಲ್ಲಿ ಹೋಗಿದ್ರು, ಜಸ್ಟ್ ಈಗ ಬಂದರು. ನಾವು ನಮ್ಮ ಪಪ್ಪ ನಮ್ಮಮ್ಮ ಎಲ್ಲರೂ ಇವಾಗ ಕಾರಲ್ಲಿ ಹೊರಟ್ವಿ ಕೊಪ್ಪಕ್ಕೆ ಹೊರಡೋಣ ಅಂತ. ಬೇಗ ಮಳೆ ಬೇರೆ ಬರೋ ಹಾಗಿದೆ, ಬೆಳಗ್ಗೆನೇ ಮೋಡ ಬೇರೆ ಮುಚ್ಕೊಬಿಟ್ಟಿದೆ. ಮತ್ತು ಮಧ್ಯದಲ್ಲಿ ಅಲ್ಲಿ ಹೋಗ್ತಾ ಕೊಪ್ಪದಲ್ಲಿ ಈ ಕೊಗ್ರೆಗೊಗ್ಗ ರೋಡಲ್ಲಿ ಈ ಥರ ಚಿಕ್ಕದೊಂದು ಫಾಲ್ಸ್ ಸಿಕ್ತು. ನೀರಂತೂ ಇದ್ದಾಗ ಸಖತ್ತಾಗಿ ಕಾಣುತ್ತೆ ಫಾಲ್ಸು. ನೀರು ಕಮ್ಮಿ ಆಗಿಬಿಡುತ್ತೆ, ಇಷ್ಟು ನೀರಿದೆ ಅಷ್ಟೇ. ಚೆನ್ನಾಗಿ ಕಾಣ್ತಿತ್ತಲ್ವ, ಒಂದು ಫೋಟೋ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಲ್ಲಿಸಿ ಸ್ವಲ್ಪ ತಲ್ಲೇ ನೋಡ್ತಾ ನಿಂತು ಕಾರು ಬಸ್ ಹೋಗೋದೆಲ್ಲ. ನಾನು ಕೂಡ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ನಮ್ಮ ಮಮ್ಮಿ ನೋಡ್ರಿ ಫೋಸ್ ಕೊಡ್ತಾಯಿದೆ. ಫೋಸ್ ಚೆನ್ನಾಗಿಲ್ಲ ಕೊಡ್ತಾರೆ ಇವರು, ನನ್ನ ಮಗಳೂ ಚೆನ್ನಾಗಿ ಕೊಡ್ತಾಳೆ ಫೋಸ್ನ. ಆಮೇಲೆ ಅವ್ರ ಊರು ಬಂತು, ಸ್ವಲ್ಪ ಅವ್ರದ್ದು ಊರು ಈ ಥರ ನಡ್ಕೊಂಡು ಹೋಗಬೇಕು. ಕಾಫಿ ತೋಟಗಳೆಲ್ಲ ಇರುತ್ತೆ ನೋಡಿ. ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಕ್ಲೈಮೇಟ್ ಬೇರೆ ತಣ್ಣಗಿದೆ. ಮತ್ತು ಇಲ್ಲಿ ಏನಂದರೆ ಜಿಗಣೆ ಕಾಟ, ಸ್ವಲ್ಪ ಮಳೆ ಗಿಳೆ ಎಲ್ಲ ಬಂತು ಅಂದರೆ ಕಾಲಿಗೆ ಜಿಗಣೆ ಹರಿತವೆ. ನನಗಂತೂ ಈ ತೂಗು ಸೇತುವೆ ತುಂಬಾ ಇಷ್ಟ ಆಯಿತು. ಯಾವಾಗಲೂ ಹೋದಾಗ ನಂಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ತುಂಬ ವರ್ಷಗಳಾದಮೇಲೆ ನಾನು 10th ಇದ್ದಾಗ ಹೋಗಿದ್ದು ಇಲ್ಲಿಗೆ, ಇವ್ರ ಊರಿಗೆ. ಬಟ್ ಇವಾಗ ಹೋಗ್ತಾ ಇದ್ದೀನಿ, ನಾನು ಮದುವೆ ಆಗಿ ಪಾಪು ಆದಮೇಲೆ ಹೋಗ್ತಾ ಇದ್ದೀನಿ. ನೀರು ನೋಡಿ ಕಮ್ಮಿನೇ ಇದೆ. ಇನ್ನೇನು ಮಳೆ ಬಂತು ಅಂದರೆ ಎಲ್ಲ ತುಂಬ್ಕೊಂಡ್ಬಿಡುತ್ತೆ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಆಂಟಿ ಚಿಕ್ಕಪ್ಪರ ಮನೆ ಇಲ್ಲಿ ಮೇಲ್ಗಡೆ ಇರೋದು ನೋಡಿ. ಹೋಗ್ತಾ ಇದ್ದೀವಿ, ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಗುಡ್ಡದ ಮೇಲೆ ಅಲ್ಲೇ ಕಾಫಿ ತೋಟಗಳು, ಅಡಿಕೆ ತೋಟಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಇಲ್ಲೇ ಅವರೇ ತೋಟಗಳೆಲ್ಲ ಇದ್ದಾವೆ. ಫಂಕ್ಷನ್ ಇತ್ತು ಅಂತ ಅಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಎಲ್ಲ ವೀಡಿಯೋ ತೆಕ್ಕೋತಾ ಇದೆ. ಹಸಿರು ನೋಡೋದಕ್ಕೆ ಖುಷಿ ನೋಡ್ರಿ. ಆ ಬೆಟ್ಟ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದರೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನಿಜವಾಗ್ಲೂ. ಇಲ್ಲಿ ನಮ್ಮ ಸಿಟಿಗಳಲ್ಲಿ ಬರೀ ಬಸ್ಸು ಲಾರಿಯ ಸೌಂಡ್ಗಳು ಕೇಳಿ 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 ತಲೆ ಕೆಟ್ಟೋಗ್ಬಿಟ್ಟಿತ್ತು. ಮಳೆ ಬೇರೆ ಬರೋ ಹಾಗ್ಬಿಟ್ಟಿತ್ತು. ಮತ್ತು ಬಿಡಲ್ಲ ಮಳೆ ಅಂದ್ಕೊಂಡು ಬೇಗ ಹೋಗ್ತಾ ಇದ್ದೀವಿ ನಡ್ಕೊಂಡು. ತುಂಬಾ ಚೆನ್ನಾಗಿತ್ತು ಆವತ್ತಿನ ದಿನ ನನ್ನ ಮಗಳ ಜೊತೆ. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಖತ್ ಇಷ್ಟ ಆಯಿತು ನನಗಂತೂ, ತುಂಬ ಖುಷಿಯಾಯಿತು. ಏನೋ ಒಂಥರ ಮೈಂಡ್ ರಿಲೀಫು. ಮನೆಯಲ್ಲೇ ಇದ್ದು ಪಾಪ ನೋಡ್ಕೊಂಡು ಬೇಗ ಹೊರಟ್ಬಿಡೋಣ ಅಂತ ಬೇಗ ಹೊಟ್ವಿ. ನನ್ನ ತಂಗಿ ಮನೆ ಕೂಡ ಅಲ್ಲೇ ಹತ್ರನೇ ಇದೆ. ಪಾಪ ನನ್ನ ತಂಗಿ ಮಗುನೂ ಕೂಡ ನೋಡ್ಕೊಂಡು ಬರೋಣ ಅಂತೇಳಿ ಅಲ್ಲೇ ಹೋಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ದೂರನೇ ಇದೆ. ಮಳೆ ಬೇರೆ ಜೋರು ಬರ್ತಿತ್ತು. ಎಲ್ಲ ಆ ಕಡೆನೂ ಆಲ್ಮೋಸ್ಟ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಈಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ. ಈ ಕಡೆ ಈ ಕೊಪ್ಪ ಸೈಡು ಮತ್ತು ಈ ಮಲೆನಾಡು ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ವ್ಯೂ. ನೋಡ್ರಿ ಇಲ್ಲಿ ಕೂಡ ಎಷ್ಟು ಸಖತ್ತಾಗಿ ಮುಚ್ಕೊಬಿಡುತ್ತೆ. ಮಳೆ ಅಂದರೆ ಕಿಟಕಿ ಗ್ಲಾಸ್ ಒಳಗಡೆ ಎಲ್ಲ ಮಳೆ ತುಂಬ್ಕೊಂಡ್ಬಿಟ್ಟಿತ್ತು, ನೀರು ತುಂಬ್ಕೊಂಡ್ಬಿಟ್ಟಿತ್ತು, ಅಷ್ಟು ಮಳೆ. ಇಲ್ಲಿ ನನ್ನ ತಂಗಿ ಮನೆಗೆ ಹೋಗ್ತಾ ಈ ಥರ ಒಂದು ಕಾಫಿ ಎಸ್ಟೇಟ್ ಸಿಗುತ್ತೆ, ಸಖತ್ತಾಗಿರುತ್ತೆ. ಮಳೆ ಬರ್ತಿದ್ದಲ್ಲ ಆ ಥರ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬಟ್ ಈ ಥರ ದೂರದಿಂದ ವೀಡಿಯೋ ಮಾಡ್ಕೊಂಡೆ. ಚೆನ್ನಾಗಿದೆ ಅದು ನೋಡೋಕ್ಕೆ. ನನ್ನ ತಂಗಿ ಮನೆ ಕೂಡ ಬಂತು. ನನ್ನ ತಂಗಿ ಪಾಪ ಛತ್ರಿ ಇಟ್ಕೊಂಡು ನಿಂತಿದ್ಲು, ಮಗು ಬೇರೆ ಇತ್ತಲ್ಲ, ಬೇಗ ಎತ್ಕೊ ಬರ್ರಿ ಅಂತ. ಎಲ್ಲ ಕಡೆ ಕೂಡ ಕೆಸರಾಗೋಗ್ಬಿಟ್ಟಿದೆ. ನಮ್ಮಪ್ಪ ನನ್ನ ಮಗಳನ್ನ ಎತ್ಕೊಂಡೋಯ್ತು. ನಾನು ನಿಧಾನಕ್ಕೆ ಇಳಿದು, ಕೆಸರು ಬೇರೆ ಎಲ್ಲ ಕಡೆ ಕೆಸರೇ ಇತ್ತು. ಈ ಕಡೆ ಎಲ್ಲ ಕೆಸರು ಜಾಸ್ತಿ, ಮಳೆಗಿಳೆ ಬಂತು ಅಂತ ಅಂದರೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಆಂಟಿ ಮನೆಯಿಂದ ಬರೋತ್ತಿಗೆ ಯಾರ್ಯಾರ ಕಾಲಿಗೆ ಜಿಗಣೆ ಹತ್ತಿತ್ತೋ ಒಂದು ಗೊತ್ತಿಲ್ಲ. ನಾನು ನೋಡೇ ಇರಲಿಲ್ಲ, ನನ್ನ ಕಾಲಿಗೂ ಕೂಡ ಜಿಗಣೆ ಹತ್ತಿತ್ತು. ನಾನು ಇವಾಗ ನನ್ನ ತಂಗಿ ಮನೇಲಿ ಸ್ಲಿಪ್ಪರ್ ಬಿಟ್ಟು ನೋಡ್ತೀನಿ, ಕಾಲಲ್ಲಿ ರಕ್ತ ಎಲ್ಲ ಎಳೆದುಬಿಟ್ಟಿದೆ. ಅಪ್ಪ ದೇವರೇ, ನಾನು ಫಸ್ಟ್ ಟೈಮ್ ಈ ಥರ ಕಚ್ಚಿಸ್ಕೊತಾ ಇರೋದು. ನನಗೆ ಹತ್ತಿರಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೀನಿ. ಬಟ್ ನನ್ನ ಕಾಲಿಗೂ ಕಚ್ಚಿ ರಕ್ತ ಎಳೆದು ಬಿಟ್ಬಿಟ್ಟು ಹೋಗ್ಬಿಟ್ಟಿದೆ. ಅದು ಎಲ್ಲಿ ಅಲ್ಲೇ ಬಿಡ್ತೋ ಏನೋ ಕಾರಾಗಿ ಬಿಡ್ತೋ ಒಂದು ಗೊತ್ತಿಲ್ಲ. ಆಮೇಲೆ ನನ್ನ ತಂಗಿ ಕಾಫಿ ಕೊಟ್ಟಲು. ಕಾಫಿ ಎಲ್ಲ ಕುಡ್ಕೊಂಡು ಬೇಗ ಹೊರಟ್ಬಿಡೋಣ, ಮನೆಗೆ ಲೇಟ್ ಆಗಿಬಿಡುತ್ತೆ. ಪಾಪು ಕೂಡ ನನ್ನ ಮಗ ಕೂಡ ನೋಡಿಕೊಂಡು, ಅವನು ಕೂಡ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಅವನು ಕೂಡ LKG ಸೇರಿಸಿದಾಳೆ ನನ್ನ ತಂಗಿ. ಹಾಗಾಗಿ ಬೇಗ ನೋಡಿಕೊಂಡು ಹೋಗ್ಬಿಡೋಣ. ಮತ್ತು ರಾತ್ರಿ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ, ಪಾಪ ಬೇರೆ ಕರ್ಕೊಂಡು ಹೋಗ್ತಿದ್ದೀವಲ್ಲ ಅಂತೇಳಿ ಎಲ್ರಿಗೂ ಬಾಯ್ ಹೇಳಿ, ನನ್ನ ತಂಗಿ ಕೂಡ ಬಾಯ್ ಹೇಳಿ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಮಾತ್ರ. ಇನ್ಮೇಲಿಂದ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಅವರೆಲ್ಲ ನನ್ನ ಫ್ಯಾಮ್ಲಿದ ಹಾಗೆ. ನನ್ನ ಫ್ಯಾಮ್ಲಿಲಿ ನೀವು ಕೂಡ ಒಬ್ಬರಾಗಿದ್ದೀರಾ ಇವಾಗ. ಗೊತ್ತಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಜನ ಈ ಮಲೆನಾಡು ಸೈಡಲ್ಲಿದ್ದೀರಾ ಅಂತ. ನನ್ನ ತಂಗಿ ಮನೆ ಬಿಟ್ಟಾಗ 5:30 ಆಗಿತ್ತು. ಮನೆಗೆ ಹೋಗೋ ಅಷ್ಟರಲ್ಲಿ 7:45 8 ಗಂಟೆ ಆಗೋಗ್ಬಿಟ್ಟಿತ್ತು. ಮನೆಗೆ ಹೋಗಿದ ತಕ್ಷಣ ನೈಟ್ ಆಗಿದ್ದರಿಂದ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಸುಸ್ತಾಗಿತ್ತು. ಊಟ ಮಾಡಿ ಮಲಗಿಬಿಟ್ವಿ.
ನಮ್ಮ ಮಲ್ನಾಡ್ ನೇಚರ್ನ ನೋಡಿ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.